ಒಣ ಮೆಣಸಿನಕಾಯಿ ಬೆಲೆ ಏರಿಳಿತ. ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆರಂಭವಾಗದ ಮಾರಾಟ ಖರೀದಿ. ಹೀಗಾಗಿ ಮಾರುಕಟ್ಟೆಗೆ ಬಂದ ಹೊಸ ಮೆಣಸಿನಕಾಯಿ ಬೆಲೆ ಕುಸಿತವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಳೆದ ರೈತ ಇದೀಗ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇನ್ನೂ ಕೂಡ ಮಾರಾಟ ಮತ್ತು ಖರೀದಿ ಅನ್ನೋದು ಆರಂಭನೇ ಆಗಿಲ್ಲ. ಆ ಕಾರಣಕ್ಕಾಗಿ ಒಣ ಮೆಣಸಿನಕಾಯಿ ಬೆಲೆಯಲ್ಲಿ ಏರಿಳಿತ ಅನ್ನೋದು ಆಗ್ತಾ ಇದೆ. ಒಮ್ಮೆ ಹೆಚ್ಚಾದ್ರೆ ಒಮ್ಮೆ ಕಡಿಮೆ ಆಗ್ತಾ ಇದೆ. ಹೀಗೆ ಇರುತ್ತೆ ಅಂತ ಗೆಸ್ಸು ಮಾಡಕ್ಕಾಗ್ತಾ ಇಲ್ಲ. ಜೊತೆಗೆ ಏನೂ ಮೂಮೆಂಟೇ ಇಲ್ಲ. ಮಾರಾಟನೂ ಆಗ್ತಾ ಇಲ್ಲ, ಖರೀದಿನೂ ಆಗ್ತಾ ಇಲ್ಲ. ಹೀಗಾಗಿ ಈ ಮಾರುಕಟ್ಟೆಗೆ ಬಂದಿದೆಯಲ್ಲ ಹೊಸ ಮೆಣಸಿನಕಾಯಿ, ಆ ಮೆಣಸಿನಕಾಯಿಯ ಬೆಲೆ ಕುಸಿತವಾಗ್ಬಿಟ್ಟಿದೆ. ಈ ಕಾರಣಕ್ಕಾಗಿ ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಳೆದಂತ ರೈತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ಕಷ್ಟಪಟ್ಟು ಬೆಳೆದು ಇದೀಗ ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಅಂತ ಬಂದ್ರೆ ನಿಖರವಾಗಿದ್ದಂತ ಮಾಹಿತಿನೂ ಸಿಗ್ತಾ ಇಲ್ಲ, ಬೆಲೆನೂ ಸಿಗ್ತಾ ಇಲ್ಲ. ಇದರಿಂದ ಲಾಸೂ ಆಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಕಂಗಾಲಾಗ್ಬಿಟ್ಟಿದ್ದಾನೆ ರೈತ. ನೋಡಿ, ಸಹಜವಾಗಿ ಬ್ಯಾಡಗಿ ಮೆಣಸಿನಕಾಯಿ ಅಂತ ಅಂದ್ರೆ ಯಾವಾಗ್ಲೂ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಈಗ ನೋಡಿದ್ರೆ ಸಂಪೂರ್ಣವಾಗಿ ಏರಿಳಿತ ಆಗ್ತಾ ಇದೆ. ಹೊಸ ಮಾರುಕಟ್ಟೆಗೆ ಬಂದಿರುವಂತ ಮೆಣಸಿನಕಾಯಿಗಳಲ್ಲಿ ಯಾವುದೂ ಕೂಡ ಮೂಮೆಂಟ್ ಅನ್ನೋದೇ ಇಲ್ಲ. ಹಾಗಾಗಿ ಆತಂಕದಲ್ಲಿದ್ದಾರೆ. ಏನ್ ಮಾಡ್ಬೇಕು ಈಗ ಅಂತ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಈ ಬೆಳೆಗಿಂದ ಇಷ್ಟರ ಮಟ್ಟಿಗೆ ಲಾಭ ಆಗಬಹುದು, ಇದನ್ನು ಇನ್ನೊಂದಕ್ಕೆ ನಾವು ಬಳಸ್ಕೊಳ್ಬಹುದು, ಒಂದು ಪ್ಲಾನ್ ಇರುತ್ತೆ ಅಲ್ವಾ. ಈಗ ನೋಡಿದ್ರೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದೆ ಇರೋದ್ರಿಂದ, ನಿಖರವಾದಂಥ ಬೆಲೆ ಸಿಗದೇ ಇರೋದ್ರಿಂದ ಸಂಪೂರ್ಣವಾಗಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ರೈತರು. ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಳೆದಂಥ ರೈತರು ಯಾರ ಹತ್ರ ಹೇಳೋದು ನಮ್ಮ ಗೋಳ್ನ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಾವಾಗಲೂ ರೈತರಿಗೆ ಒಂದು ಸಮಸ್ಯೆ ಆಗುತ್ತೆ. ಕಷ್ಟಪಟ್ಟು ಬೆಳೆದಂಥ ಬೆಲೆಗೆ ಒಂದು ನಿಖರವಾದಂಥ ಬೆಲೆ ಅನ್ನೋದು ಸಿಗೋದಿಲ್ಲ. ಈ ಬಾರಿ ಮೆಣಸಿನಕಾಯಿ ವಿಚಾರದಲ್ಲಿ ಒಂದಷ್ಟು ಗೊಂದಲ ಅನ್ನೋದಿದೆ. ಹೇಗೆ ರೈತರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ? ನೀತಿ ಒಂದ್ ಕಡೆ ಅಂತಂದ್ರೆ ರೈತನಿಗೆ ಬೆಳೆ ಬೆಳೆದ್ರೂ ಕಷ್ಟ, ಬೆಳೆ ಬೆಳೆದಿದ್ರು ಕಷ್ಟ ಅನ್ನೋದಕ್ಕೆ ಈಗ ಮೆಣಸಿನಕಾಯಿ ಏನು ಬೆಳೆದಂತಹ ರೈತನ ಪರಿಸ್ಥಿತಿ ಉದಾಹರಣೆ ಆಗುತ್ತೆ. ಯಾಕಂದ್ರೆ ರೈತ ಇದರಲ್ಲಿ ಅಂತಂದ್ರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊಡೆತಕ್ಕೆ ಸಿಲುಕಿ ಈಗಾಗಲೇ ನಲುಗಿ ಹೋಗಿದ್ದಾರೆ. ಅಂತಹವರಲ್ಲೇ ಇವತ್ತು ಕಷ್ಟಪಟ್ಟು ಅಷ್ಟು ಇಷ್ಟು ಇಲ್ಲಿ ಅಂತಂದ್ರೆ ಮೆಣಸಿನಕಾಯಿ ಬೆಳೆದಾನೆ. ಮೆಣಸಿನಕಾಯಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ನಾವು ಕೆಂಪು ಬಂಗಾರ ಅಂತ ಕರಿತೀವಿ. ಇಂಥ ಕಪ್ಪು ಬಂಗಾರಕ್ಕೆ ಈಗ ಅಂದ್ರೆ ಮೆಣಸಿನಕಾಯಿ ಬೆಲೆ ಏರಿಳಿತ ಆಗುತ್ತಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಕಳೆದ 2024ರಲ್ಲಿ ನೋಡಿದಾಗ ಇಲ್ಲಿ ಅಂದ್ರೆ ಮೆಣಸಿನಕಾಯಿ ಪ್ರತಿ ಕ್ವಿಂಟಲ್ಗೆ 50ರಿಂದ 60,000 ಅಂದ್ರೆ ಆ ಒಂದು ಮೆಣಸಿನಕಾಯಿ ಯಾವ ಇರ್ತಂದ್ರೆ 60ರಿಂದ 70,000 ಅಂತಂದ್ರೆ ಮಾರಾಟವಾಗಿತ್ತು. ಈ ಬಾರಿ ಅಂದ್ರೆ ಪ್ರತಿ ಕ್ವಿಂಟಲ್ಗೆ 70 ಅಂದ್ರೆ 20ರಿಂದ 25,000 ಇಲ್ಲಿ ಅಂತಾರೆ ಕೇಳ್ತಾ ಇಲ್ಲ. ಹೀಗಾಗಿ 35,000, 40,000, 50,000 ರೂಪಾಯಿ ಇಲ್ಲಿ ಅಂತಂದ್ರೆ ಬೆಲೆ ವ್ಯತ್ಯಾಸವಾಗಿದೆ. ಹೀಗಾಗಿ ಒಂದ್ ಕಡೆ ಅಂತಾರೆ ಅನ್ನದಾತ ಇವತ್ತು ಬೀದಿಗೆ ಬೀಳ್ತಾನೆ. ಪ್ರತಿ ವರ್ಷ ನೋಡಿದಾಗ ಅಂದ್ರೆ ಕಳೆದ 2024ರಲ್ಲಿ 33,75,710 ಚೀಲಗಳು ಅಂತಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಸರಾಂತವಾಗಿದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮಾರುಕಟ್ಟೆ. ಇದೇ ಒಂದು ಬ್ಯಾಡಗಿಯಲ್ಲಿ ಅಷ್ಟು ಚೀಲಗಳು ಆವಕವಾಗಿದ್ದು, ಪ್ರಸಕ್ತ ವರ್ಷ ಅಂದ್ರೆ ಈ ವರ್ಷ ಅಂದ್ರೆ ಇಲ್ಲಿವರೆಗೂ ನೋಡಿದಾಗ ಅಂತಾರೆ 43,88,721 ಮೆಣಸಿನಕಾಯಿ ಚೀಲಗಳು ಆವಕವಾಗಿವೆ. ಹೀಗಾಗಿ ಕಳೆದ ವರ್ಷಕ್ಕಿಂತ ಈ ಬಾರಿ ಅಂದ್ರೆ 10 ಲಕ್ಷ ಮೆಣಸಿನಕಾಯಿ ಚೀಲಗಳು ಹೆಚ್ಚಿಗೆ ಬೆಳೆದ್ರಿಂದ ಇವತ್ತು ಇಲ್ಲಿ ಬೆಲೆ ಕಂಡಿದೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಮಾತು. ಆದ್ರೆ ಪ್ರತಿ ವರ್ಷಕ್ಕಿಂತ ಇಲ್ಲಿ ಅಂದ್ರೆ ಈ ಒಂದು ಹೊಡೆತ ಏನಿದೆ ಇವತ್ತು ಕೇವಲ ರೈತರಿಗೆ ಅಷ್ಟೇ ಅಲ್ಲ, ವ್ಯಾಪಾರಸ್ಥರಿಗೂ ಇನ್ನೊಂದು ಕಡೆ ಅಂದ್ರೆ ಸರ್ಕಾರಗಳಿಗೂ ದೊಡ್ಡದಂತ ಒಂದು ಹೊಡೆತ ಬೀಳ್ತದೆ. ಯಾಕಂದ್ರೆ ಕಳೆದ ವರ್ಷ ಮಾರ್ಚ್ ಅಂತಿಗೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ 68 ಲಕ್ಷಕ್ಕೂ ಅಧಿಕ ಚೀಲಗಳು ಏನು ಆವಕವಾಗಿದ್ರಿಂದ ಇದರಲ್ಲಿ 3,187 ಕೋಟಿ ರೂಪಾಯಿ ವಹಿವಾಟು ಆಗಿತ್ತು. ಇದರಲ್ಲಿ 19 ಕೋಟಿ ರೂಪಾಯಿ ಅಂದ್ರೆ ಸೆಸ್ ಸಂಗ್ರಹವಾಗಿತ್ತು. ಆದ್ರೆ ಈ ವರ್ಷ ನೋಡಿದಾಗ ಅಂತಂದ್ರೆ ನಿನ್ನೆವರೆಗೂ 28 ಕೋಟಿ ರೂಪಾಯಿ ಸಂಗ್ರಹ ಅಂದ್ರೆ ಗುರಿಯನ್ನ ಇಟ್ಕೊಡ್ಲಾಗಿತ್ತು. ಆದ್ರೆ ಈಗ ಅಂದ್ರೆ 43 ಲಕ್ಷ ಚೀಲಗಳು ಬಂದಿದ್ದು ಕೇವಲ ಅಂದ್ರೆ 1,059 ಕೋಟಿ ರೂಪಾಯಿ ವಹಿವಾಟಾಗಿದ್ರೆ ಕೇವಲ ಅಂದ್ರೆ 7.53 ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ 53 ಕೋಟಿ ರೂಪಾಯಿ ಸೆಸ್ ಸಂಗ್ರಹವಾಗಿದೆ. ಹೀಗಾಗಿ ಅಂತಂದ್ರೆ ಒಂದ್ ಕಡೆ ಸೆಸ್ ಸಂಗ್ರಹಕ್ಕೂ ಇಲ್ಲಿ ದೊಡ್ಡದಂತ ಒಂದು ಹೊಡೆತ ಬಿದ್ದಿದೆ. ಕೇವಲ ಇವತ್ತು ಬೆಲೆ ಏನು ಕುಸಿತ ಕಂಡಿದೆ. ಕೇವಲ ರೈತರಿಗೆ ಅಷ್ಟೇ ಅಲ್ಲ, ಇವತ್ತು ಸರ್ಕಾರಗಳಿಗೂ ದೊಡ್ಡದಂತ ಒಂದು ಹೊಡೆತ ಇದರಿಂದ ಆಗಿದೆ. ಹೀಗಾಗಿ ಸರ್ಕಾರನೇ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುಕೊಂಡು ಅನ್ನದಾತನಿಗೆ ಸರಿಯಾದಂತ ಒಂದು ಬೆಲೆಯನ್ನ ಕೊಡಿಸಲು ಮುಂದಾಗಬೇಕಾಗಿದೆ. ಯಾಕಂದ್ರೆ ಕಳೆದ ವರ್ಷ ಇಲ್ಲಿ ಅಂದ್ರೆ 50ರಿಂದ 55,000, 70,000ವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾದಂತಹ ಬೆಲೆಯನ್ನ ಈ ಬಾರಿ 25,000, 28,000,
ಸಾವಿರಕ್ಕೆ ಕೇಳುವವರು ಇಲ್ಲದಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಸಾಲ ಶೂಲ ಮಾಡಿದಂತ ಅನ್ನದಾತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಇನ್ನೊಂದು ಕಡೆ ಅಂತಾರೆ ಸೆಸ್ಗಿದಂತ ಒಂದು ಕಡೆ ದೊಡ್ಡದಂತಹ ಹೊಡೆತ ಕಂಡಿದೆ. ಸರ್ಕಾರವೇ ಇಲ್ಲಿ ಅಂತಾರೆ ಒಂದು ಸರಿಯಾದಂತಹ ಒಂದು ಬೆಲೆ ನಿಗದಿ ಮಾಡಿ ಅನ್ನದಾತ ವ್ಯಾಪಾರಸ್ಥನ ಬೆನ್ನಿಗೆ ನಿಲ್ಲಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.